ಒಂದೊಳ್ಳೆ ಸ್ಟ್ರಾಂಗ್ ಅಥೆಂಟಿಕ್ ಫಿಲ್ಟರ್ ಕಾಫಿನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಸಾಲ್ಟ್ ಅಂಡ್ ಪೆಪ್ಪರ್ ಯೂಟ್ಯೂಬ್ ಚಾನಲ್. ಕಾಫಿ ಡಿಕಾಕ್ಷನ್ ಮಾಡೋದಕ್ಕೆ ಇಲ್ಲಿ ನೋಡ್ತಿರೋ ತರ ಒಂದು ಫಿಲ್ಟರ್ ಬೇಕಾಗುತ್ತೆ. ಇದೆಲ್ಲ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಸಿಗುತ್ತೆ. ಪ್ರಾಡಕ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಚೆಕ್ ಮಾಡಿ, ಬೇಕಿದ್ರೆ ಪರ್ಚೇಸ್ ಮಾಡಿ. ನಾನು ಇಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ಫಿಲ್ಟರ್ನ ಯೂಸ್ ಮಾಡ್ತಿದ್ದೀನಿ. ಇದರಲ್ಲಿ ಹಿತ್ತಾಳೆದು ಕೂಡ ಸಿಗುತ್ತೆ. ಫಸ್ಟ್ ಒಂದು ಪಾತ್ರೆಗೆ ಒಂದು ಗ್ಲಾಸ್ ನೀರು ಹಾಕೋತಿದ್ದೀನಿ. ನೀರು ಕುದೀತಾ ಇರಲಿ, ಅಷ್ಟರಲ್ಲಿ ನಿಮಗೆ ಫಿಲ್ಟರ್ ಕಾಫಿಗೆ ಯಾವ ತರ ಕಾಫಿ ಪೌಡರ್ ಬೇಕಾಗುತ್ತೆ ಅಂತ ಹೇಳ್ತೀನಿ. ಕಾಫಿ ಪೌಡರ್ಗೆ ಚಿಕೋರಿ ಅನ್ನೋ ಒಂದು ಗಿಡದ ಬೇರನ್ನ ಮಿಕ್ಸ್ ಮಾಡ್ತಾರೆ. ಇದರಿಂದ ಒಂದೊಳ್ಳೆ ಕಾಫಿ ರೆಡಿ ಆಗುತ್ತೆ. ಕಾಫಿಗೆ ಚಿಕೋರಿ ಮಿಕ್ಸಿಂಗ್ ರೇಷಿಯೋನ ನೋಡೋಣ. 60% ಕಾಫಿಗೆ 40% ಚಿಕೋರಿ ಮಿಕ್ಸ್ ಇರುತ್ತೆ. ಇದೇ ರೀತಿ 70% 30% ಹಾಗೆ 80% 20% ಇರುತ್ತೆ. ನಾನು ಯೂಸ್ ಮಾಡ್ತಾ ಇರೋದು 80% 20% ಇರೋ ಕಾಫಿ ಪೌಡರ್. ನಾನೀಗ ಕಾಫಿ ಫಿಲ್ಟರ್ಗೆ 4 ಸ್ಪೂನ್ ಕಾಫಿ ಪೌಡರ್ನ ಹಾಕೋತಿದ್ದೀನಿ. 1 ಸ್ಪೂನ್ ಸಕ್ಕರೆ ಹಾಕೋತಿದ್ದೀನಿ. ಅಣ್ಣ ಏನೋ ಬೇಕಣ್ಣ. ಹಾಗಿದ್ರೆ ಉಪ್ಪು ಹಾಕ್ತೀನಿ. ಇದೊಂಥರ ಫಿಲ್ಟರ್ ಕಾಫಿಗೆ ಸೀಕ್ರೆಟ್ ಅಂತಾನೆ ಹೇಳ್ಬೋದು. ಇದೆಲ್ಲ ಹಾಕಿದ್ಮೇಲೆ ಲೆವೆಲ್ ಮಾಡ್ಕೊಳ್ಳಿ. ಈ ತರ ಕಾಫಿ ಪೌಡರ್ ಜಾಸ್ತಿ ಇದ್ರೆ ಕರೆಕ್ಟ್ ಆಗಿ ಕ್ಯಾಪ್ ಕ್ಲೋಸ್ ಆಗಲ್ಲ. ಈಗ ಕುದೀತಿರೋ ನೀರನ್ನ ಈ ಫಿಲ್ಟರ್ಗೆ ಹಾಕೋತಿದ್ದೀನಿ. ಇನ್ನು ಸ್ವಲ್ಪ ನೀರು ಉಳಿದಿದೆ, ಹಾಗೆ ಸೈಡಲ್ಲಿ ಇಟ್ಕೊಂಡು ನೀರು ಫುಲ್ ಫಿಲ್ಟರ್ ಆಗಿ ಕೆಳಗೆ ಬರೋವರೆಗೂ ಕ್ಲೋಸ್ ಮಾಡಿ ವೆಯ್ಟ್ ಮಾಡೋಣ. ನೋಡಿ, ಈಗ ನೀರೆಲ್ಲ ಫಿಲ್ಟರ್ ಆಗಿದೆ. ಈಗ ಸ್ವಲ್ಪ ಉಳಿದಿರೋ ನೀರನ್ನ ಮತ್ತೆ ಬಿಸಿ ಮಾಡಿ ಅದೇ ಫಿಲ್ಟರ್ಗೆ ಹಾಕೋಬೇಕು. ಈ ತರ ಮತ್ತೆ ಬಿಸಿ ಮಾಡಿ ನೀರು ಹಾಕೋದ್ರಿಂದ ಡಿಕಾಕ್ಷನ್ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಎಲ್ಲಾ ನೀರು ಯಾವ ತರ ಕೆಳಗಡೆ ಶೇಖರಣೆ ಆಗಿದೆ ಅಂತ. ನೀವು ಕಾಫಿ ಮಾಡ್ತಿದ್ರೆ ಮನೆಯೆಲ್ಲ ಕಾಫಿ ಸ್ಮೆಲ್ಲು ಗಮ್ಮಂತಿರ್ಬೇಕು. ಈಗ ನಾನಿಲ್ಲಿ ಕಾಫಿಗೆ ಸಕ್ಕರೆ ಬದಲು ಬೆಲ್ಲದ ಪುಡಿನ ಯೂಸ್ ಮಾಡ್ತಿದ್ದೀನಿ. ಬೆಲ್ಲ ಕಾಫಿ ಟೇಸ್ಟ್ನ ಡಬಲ್ ಮಾಡುತ್ತೆ. ಈಗ ಫ್ರೆಶ್ ಆಗಿ ಫಿಲ್ಟರ್ ಆಗಿರೋ ಡಿಕಾಕ್ಷನ್ ಲೋಟಕ್ಕೆ ಹಾಕೊಂಡು ಬಿಸಿ ಬಿಸಿ ಹಾಲನ್ನು ಹಾಕೊಂಡ್ರೆ ದಕ್ಷಿಣ ಭಾರತದ ಸಾಂಪ್ರದಾಯಿಕ ಸ್ಟ್ರಾಂಗ್ ಫಿಲ್ಟರ್ ಕಾಫಿ ಮನೆಯಲ್ಲಿ ರೆಡಿ. ಚಿಲಿಗೆ ಅದ್ಭುತವಾದ ಸೌತ್ ಇಂಡಿಯನ್ ಫಿಲ್ಟರ್ ಕಾಫಿ ಮನೆಯಲ್ಲೊಮ್ಮೆ ಟ್ರೈ ಮಾಡಿ. ಒಂದ್ಸರಿ ಈ ತರ ಮನೆಯಲ್ಲಿ ಕಾಫಿ ಮಾಡ್ಕೊಂಡು ನೋಡಿ, ಸೂಪರ್ ಆಗಿರುತ್ತೆ.